ವಿಡಿಯೋಸ್ ಒಮ್ಮೊಮ್ಮೆ ಅಂದ್ಕೊಳ್ಳೋದಕ್ಕೆ ನಾನು ಸ್ಟಾಪ್ ಮಾಡಬೇಕು ಇದೇ ಕಾರಣ. ಇವಳೊಬ್ಳು ಹಲಸಿನ ಸೊಳೆ ಬಿಡಿಸ್ಲಿಕ್ಕೆ ಕೂತ್ಕೊಂಡರಂತೆ. ಬಿಡಿಸೋದು ಕಾಣಿಸೋದಿಲ್ಲ, ಬಾಯಿಗೆ ಹಾಕೋದು ಕಾಣಿಸ್ತದೆ. ನಾನು ತೆಗೆದೆಲ್ಲ ಖಾಲಿ ಆಗ್ತಾ ಉಂಟು ಖುಷಿ. ನಾನು ಇಲ್ಲಿ ಗಟ್ಟಿ ಮಾಡ್ಲಿಕ್ಕೋಸ್ಕರ ಹಲಸಿನ ಸೊಳ್ಳೆ ಬಿಡಿಸ್ತಾ ಇದ್ದೇನೆ. ಅವಳಿಗೆ ಅವಾಗ ತಿನ್ಲಿಕ್ಕೆ ಕೊಟ್ಟಿದ್ದೇನಲ್ಲ ಖುಷಿ, ಕೊಡ್ತಿದ್ದ ಹಾ ಮುಗಿ ಇಂಕಿ ಗಟ್ಟಿಂದ ದೊಡ್ಡ ತಲೆ ಕೊಡ್ತೀನ ಎಣ್ಣೆ ಆದುಳ್ಳ ಏನೇ ಇದನ್ನೊಂದುಳ್ಳ ಸ್ವಲ್ಪ ಬಿಡಿಸ್ಲಿಕ್ಕೆ ಆಗುದಿಲ್ಲ. ನಾನು ಬಿಡಿಸಿದನ್ನು ಕಷ್ಟಪಟ್ಟು ಬಿಡಿಸಿದನ್ನು ಒಳ್ಳೆ ರೀತಿಯಲ್ಲಿ ತಿಂತಾ ಇದ್ದಾಳೆ ಕಳ್ಳಿ. ಈಗ ಖುಷಿ ಬಂದಿವೇನೆ ಹೋಗುದು ಈ ಕಡೆ ತಿಂತದ. ಈಗ ಗಟ್ಟಿ ಎಲ್ಲ ತಿನ್ಲಿಕ್ಕೆ ಆಗುದಿಲ್ಲ ಅವಳಿಗೆ. ಎಲ್ಲೇ ಗಟ್ಟಿ ಮೀನಿ ತಿಂದಿಜ ಮಂಡೆಗೆ ಹೊರಡು ಇಷ್ಟ ಆಗ್ತದ. ಬಟಾಣ ಉಂಟು ಅಮ್ಮ ಕೊಲ್ಲಮ್ಮ ಅಂತ ಕೇಳಿ ಅಮ್ಮ ಕೊಲ್ಲಮ್ಮ ದೂರ ಒಳ್ಳೆ ಟೇಸ್ಟ್ ಉಂಟು ಇದು ಹಲಸಿನ ಹಣ್ಣು. ಹೇಳ್ಲಿಕ್ಕಿಲ್ಲ, ಅಷ್ಟು ಒಳ್ಳೇದು. ಇದು ನನಗೆ ಡೌಟು. ಎಲೆ ಅತ್ತ ಏನು ಇನ್ನು ಮೂಳೆ ಇತ್ತನ ನೆಟ್ಟೆ ಇತ್ತನ ಐದು ಕೆಂಪು ವೈಟ್ ಕೆಂಪು ಬರ್ಬೂಜಿ ಓ ಬಂಡೆಗಾಲದ ನೆಟ್ಟೆ ಇತ್ತನೆ ಮಿತ್ತ ಮರದ್ದು. ನಾನು ಈ ಎಲೆ ಅಂತ ಉಂಟಲ್ವಾ, ಇದು ಉಪ್ಪಳಿಗೆ ಎಲೆ ಉಂಟಲ್ಲ, ಇದು ಅಂತ ಸ್ವಲ್ಪ ಇದು ಉಪ್ಪಳಿಗೆ ಎಲೆ ಅಂತ ಹೇಳ್ತಿದ್ರ ಕನ್ನಡದಲ್ಲಿ. ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಸ್ವಲ್ಪ ಕೊಯ್ದದ್ದು ಉಂಟಲ್ಲ ರಥ ಹೂವಿನ ಎಲೆ, ಅದು ನನಗೆ ಗೊತ್ತಿಲ್ಲ ಆಯಿತು. ಮತ್ತು ನನ್ನದು ಡೌಟ್ ಬಂತು ಹಾಗೆ ಅವಳ ಹತ್ರ ಕೇಳುವಾಗ ಅದು ರಥ ಹೂವಿನ ಎಲೆ. ಅದು ನಾನು ಅದರಲ್ಲಿ ಎಲ್ಲಿಯಾದರೂ ತಿಂಡಿ ಮಾಡ್ತಿದ್ರೆ ಇದು ನಾಳೆ ತಿಂಡಿ ಎಲ್ಲ ಬಿಸಾಕಬೇಕಿತ್ತು. ಒಮ್ಮೆ ಹಾಗೆ ಆಗಿದೆ ಕಾಸರಗೋಡಲ್ಲಿ. ನನ್ನ ಅಪ್ಪನ ತಂಗಿ ಒಬ್ಬರು ಅವರು ಕೂಡ ಇದೇ ಎಲೆಯಿಂದ ಕಟ್ ಮಾಡಿದ್ರು, ತೆಗ್ದದ್ದು. ಸ್ವಲ್ಪ ಈ ಎಲೆ ಸ್ವಲ್ಪ ರಥ ಹೂವಿನ ಎಲೆಯಲ್ಲಿ ತಿಂಡಿ ಮಾಡಿದರು. ನೆಕ್ಸ್ಟ್ ಡೇ ತಿಂಡಿ ತಿನ್ನುವಾಗ ಕಹಿ ಆಗಲಿಕ್ಕೆ ಆಯಿತು. ಕಹಿ ಬಂತು ಅಂತ ಮತ್ತೆ ಗೊತ್ತಾಯ್ತು ಅವರಿಗೆ ಅದು ಎಲೆ ಚೇಂಜ್ ಆಗಿದೆ ಅಂತ. ಹಾಗೆ ಮತ್ತೆ ತಿಂಡಿ ಎಲ್ಲ ಬಿಸಾಡಿದ್ರಂತೆ. ಹಾಗೆ ನನಗೆ ಕೂಡ ಮಾಡಿದೆಲ್ಲ ವೇಸ್ಟ್ ಆಗ್ತಾಯಿತ್ತು. ಸರಿಯಾಗಿ ಬಾಳೆದಲ್ಲ ಹಲಸಿನ ಗಟ್ಟಿ ಉಂಟಲ್ವಾ, ಇದರಲ್ಲಿ ಮಾಡೋದು ಯಾವುದು ಜಾತಿ ಎಲೆ ಅಂತ ಹೇಳ್ತಾರೆ, ಅದು ಇಲ್ಲಿ ಇಲ್ಲ. ಹಾಗೆ ನಾನು ಇದರಲ್ಲಿ ಮಾಡುವಂಥ, ಇದರಲ್ಲಿ ಹೇಗೆ ಕಟ್ಟುವುದು ಅಂತ ನನಗೆ ಗೊತ್ತಿಲ್ಲ, ನೋಡಬೇಕು ಇವಾಗ. ಯಾವ ಥರ ಕಟ್ಟಿಂಗ್ ಹತ್ತಿರ ಆತದ ಅದು ಇವರ ಕೈಯಲ್ಲೇ ಉಂಟು. ಈಗ ಹೇಗೆ ಮಾಡ್ತಾರೆ ಬಾರದ ಒಂದು ಬಲ್ಲಿದ್ದ ಎಂತ ಮಾಡ್ತಾರೆ ಉಪ್ಪಳಿಗೆ ತೀರನೇ ಅದೇ ಅಮ್ಮ ಹೆಂಗೆ ಗೊತ್ತಾನೆ ಯಾ ತಿನ್ಬೋದು ಫಸ್ಟ್ ನಿಕ್ಕುಳೆ ತಿಂದು ಅಷ್ಟೇನು ಬೊಟ್ಟಿಯ ಪೊಕ್ಕಡೆ ಪಪ್ಪ ಸಪ್ರೇಟ್ ಮಲ್ತೀನತ್ತ ಎಲೆ ತುಂಬ ಚಿಕ್ಕ. ಆಸೆ ಆಗ್ತದೆ ನೋಡುವಾಗ, ಆಸೆ ಆಗ್ತದೆ. ಪರಿಮಳ ಕೇಳುವಾಗ ಮತ್ತೆ ಸಹ ಆಸೆ ಆಗ್ತದೆ. Determine which road I will take with pride. It doesn't. Determine which road I will take with pride. Determine which road I will take with pride.
Determine which I will take with pride. ಗಟ್ಟಿಗೆ ಮೀನಿನ ಸಾರು. Determine which road I will take with pride. So, Sari Mukka. Sari Mukka. Road I will take with pride. To sun my. ಬೆಳಿಗ್ಗೆ ಕರೆಂಟ್ ಇಲ್ಲ ಇಲ್ಲಿ, ನನಗೆ ಮಾತ್ರ ತಿಂಡಿ ಉಂಟು ನಿನ್ನೆದು, ಹಾಗಾಗಿ ತೊಂದರೆ ಇಲ್ಲ. ಅಂಚ ಮುಟ್ಟೋಚಿ ಬುಚ್ಚೆ ಶೇ ಹೋಗು ತಿಂಡಿ ತಿನ್ನೆ, ಗಟ್ಟಿ ತಿನ್ನೆ, ಹೋಗುಷೆ ಓ ಖುಷಿ. ನನ್ನ ಟೀ ಶರ್ಟ್ ಹಾಕೋದು ಇವಾಗ ಸ್ವಲ್ಪ ಉದ್ದಾಗಿದ್ದಾಳೆ ಅಂತ, ನನ್ನದೆಲ್ಲ ಆಗ್ತಾ ಇದ್ದಾಳೆ, ಮಾತ್ರ ತೋರ ಇಲ್ಲ, ಕೋಲಿನಾಗೆ ಕಾಣಿಸ್ತದೆ ಖುಷಿ. ನನ್ನ ಟೀ ಶರ್ಟ್ ಎಲ್ಲ ಕದ್ದು ಹಾಕ್ತಾಳೆ ಅಲ್ವಾ ಖುಷಿ? ಹೈಟ್ ಆಗಿದ್ದಾಳೆ, ಆದರೆ ತೋರ ಆಗೋದಿಲ್ಲ ಅವಳು ತೋರ ಇನ್ನು ಯಾವಾಗ ಆಗೋದು ಗೊತ್ತಿಲ್ಲ ನನಗೆ. ಖುಷಿ ನಿಮ್ಗೆ ಲಾಭ ಆಯ್ತಲ್ವಾ? ನಿಮ್ಗೆ ಏನಾದ್ರು ತೆಗೆದ್ರೆ ನನಗೆ ಸೈ ಪೊಲೆ ಕೊಡ್ತಾಂಡು ಶಾಲೆಗೆ. ಹಾಂ ಶಾಲೆ ರಜೆ ಕೊಡ್ತಾರೆ. ಶಾಲೆಗೆ ರಜೆ ಕೊಡ್ಪುಜಿದೀನಿ ಪೋಲಕ್ಕೆ ಅದೇನು ಬಸ್ ಉಂಟು ಬರ್ಸಜ್ಜಿ ಓಲ್ಡ್ ಬರ್ಸಂಜೆ ಬರೋದು. ಇವರಿಗೆಲ್ಲ ಮಳೆ ಬಂದ ಕೂಡಲೇ ರಜೆ ಸಿಕ್ಬೇಕು. ನಾವೆಲ್ಲ ಬೊಳ್ಳಕ್ಕೆ ಸಹ ಹೋಗ್ತಾ ಇದ್ವಿ ಸ್ಕೂಲಿಗೆ, ಬ್ಯಾಗ್ ಅದು ಕೂಡ ನಡ್ಕೊಂಡು ಹೋಗ್ತಾ ಇದ್ದದ್ದು. ನಿಮಗೆ ಬಸ್ಸಲ್ಲಿ ಹೋಗ್ತಾ ಇದ್ದದಲ್ವ, ನಡ್ಕೊಂಡು ಹೋಗುದು. ನಮ್ಮ ಮನೆಯಿಂದ ಶಾಲೆಗೆ ಸ್ವಲ್ಪ ದೂರ ಇತ್ತು, ನಡ್ಕೊಂಡು ಹೋಗುದು. ಆ ಬೊಳ್ಳಕ್ಕೆ ಸಹ ಅಲ್ಲಿ ತೋಡಿಂದೆಲ್ಲ ನೀರು ಬರ್ತಾ ಇತ್ತು. ಇವಾಗಿನ ಮಕ್ಕಳಿಗೆ ಸ್ವಲ್ಪ ಮಳೆ ಬರ್ಬೋದು, ಅವಾಗ ರಜೆ ಉಂಟಾ ಅಂತ ಕಾಯುದು. ಕಳ್ಳರು, ಅದು ಶಾಲೆ ಕಳ್ಳರು. ಹಾಗೆ ಎಲ್ಲ ಶಾಲೆ ಕಳ್ಳಿ ಅಲ್ಲ ಅಲ್ಲ. ಮತ್ತೆಂತ ಇಡೀ ದಿನ ಸ್ಕೂಲಲ್ಲಿ ಕೂತ್ಕೊಂಡು ಬೆಳಿಗ್ಗೆ ಎದ್ದೇಳಲಿಕ್ಕೆ ಆಗುದಿಲ್ಲ. ಹೆಂಗೆ ದಾದ ನಾವು ಕಣಗಟ್ಟು ನಂಗೆ ಯಾವುದೋ ಒಂದು ಕನಸು ಬಿದ್ದಿತ್ತು ಇವತ್ತು. ತುಂಬ ಒಂಥರ ಖುಷಿಯ ಕನಸು, ಎಂತ ಅಂತ ನೆನಪು ಬರೋದಿಲ್ಲ, ಒಂಥರ ಖುಷಿ ಆಗ್ತಾ ಇತ್ತು. ಎದ್ದೇಳಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಇತ್ತು. ಮತ್ತೆ ಹೇಗೋ ಮಾಡಿ ಎದ್ದೆ ನಾನು. ನಿನ್ನ ಅವಸ್ಥೆ ದಾದಂಬೆ ಎಂಕಲ್ ಅಂತ ಹೇಳಿದ್ರೆ ಸರ್ ನೀರ ಒಂದು ಪೆಟ್ಟು ಹಾಕಿದ್ಲಕ್ಕ ನಿನ್ನ ಕನಸು ಕನ್ಫ್ಯೂಷನ್. ಮಕ್ಕಳು ಸ್ಕೂಲಿಗೆ ಹೋದ ನಂತರ ಅವಳ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹಾಗೆ ಕೆಲವರು ನನಗೆ ಜಾಸ್ತಿಗೆ ಮೆಸೇಜ್ ಮಾಡೋದು, ಕಮೆಂಟ್ ಮಾಡೋದು ವೀಡಿಯೋಸಿಗೆ ನಂದು, ನಿಮ್ಮ ಫ್ಯಾಮಿಲಿ ನೋಡುವಾಗ ಖುಷಿ ಆಗ್ತದೆ ಹಾಗೆ ಹೀಗೆ ಅಂತ. ತುಂಬ ಜನ ಹೆಚ್ಚಿನವರು ಜಾಸ್ತಿ ನನಗೆ ಬರುವ ಕಮೆಂಟ್ಸ್ ಅದೇ ಥರ ಇರೋದು. ಆದರೆ ನಿಮಗೇನೋ ಕೆಲವರಿಗೆ ನೋಡುವವರಿಗೆ ಖುಷಿ ಆಗ್ತದೆ, ಆದರೆ ಅದನ್ನು ನೋಡಿ ನಂಜು ಮಾಡುವವರು ಉಂಟಲ್ಲ ತುಂಬ ಜನರಿದ್ದಾರೆ, ಅದು ನನಗೆ ಮಾತ್ರ ಗೊತ್ತು. ಯಾಕೆ ನಂಜು ಅಂತ ಮಾತ್ರ ನನಗೆ ಗೊತ್ತಿಲ್ಲ, ಗೊತ್ತುಂಟಾ? ತುಂಬ ಒಂಥರ ನನಗೆ ತುಂಬ ಬೇಸರ ಆಗೋದು ಕೆಲವು ಸಲ ಈ ವಿಷಯಕ್ಕೆ. ನಾವು ಕಷ್ಟಪಟ್ಟು ಏನೋ ಒಂದು ಮಾಡಿ ಇದ್ದೇವೆ ಅಲ್ವಾ, ಅದನ್ನು ನೋಡಿ ಕೂಡ ನಂಜು ಮಾಡಿ ಆಚೆಯಿಂದ ಈಚೆಯಿಂದ ಹೇಳಿಕೊಟ್ಟು ಏನೆಲ್ಲ ಒಳಗಡೆಯಿಂದ ನಡೀತಾ ಇರ್ತದೆ ಅದು ನನಗೆ ಮಾತ್ರ ಗೊತ್ತು. ಆದರೆ ಕೂಡ ವೀಡಿಯೋಸಲ್ಲಿ ಬಂದು ನೆಗಡ್ತಾ ನಾನು ಮಾತಾಡ್ತಾನೆ ಯಾವಾಗಲೂ. ಇವಾಗ ನಾನೇ ಒಂದು ವೀಡಿಯೋಸ್ ಹಾಕುವಾಗ ನನ್ನ ಮನಸ್ಸಲ್ಲಿ ಇರ್ತದೆ, ಇಂಥ ವೀಡಿಯೋಸ್ ಹಾಕುವಾಗ ಜನರಿಗೆ ಖುಷಿ ಆಗ್ಬೋದು. ಹೊರಗಡೆ ಹೋಗುವ ವೀಡಿಯೋಸ್ ಯಾವಾಗಲೂ ಮನೆ ಒಳಗಡೆ ನೋಡೋದಕ್ಕಿಂತ ಹೊರಗಡೆ ಹೋಗುವ ವೀಡಿಯೋಸ್ ನೋಡುವಾಗ ಜನರಿಗೆ ಖುಷಿ ಆಗ್ಬೋದು ಅಂತ. ಆದರೆ ಅದರಲ್ಲಿ ಕೂಡ ನಂಜಿ ಮಾಡೋರು ಇರ್ತಾರೆ, ಹೊರಗಡೆ ಹೋಗೋದು ನೋಡ್ಲಿಕ್ಕೆ ಆಗದವರು, ಗಂಡ ಹೆಂಡತಿ ಒಟ್ಟಿಗೆ ಒಳ್ಳೆ ರೀತಿಯಲ್ಲಿ ಇರುವುದನ್ನು ನೋಡಲಿಕ್ಕೆ ಆಗದವರು, ಡಿಫ್ರೆಂಟ್ ಟೈಪು ಜನರು ಇರ್ತಾರೆ. ಹಾಗೆ ಒಮ್ಮೊಮ್ಮೆ ಅಂದ್ಕೊಳ್ತಾರೆ, ನಾನು ವೀಡಿಯೋಸ್ ಒಮ್ಮೊಮ್ಮೆ ಅಂದ್ಕೊಳ್ಳೋದಕ್ಕೆ ನಾನು ಸ್ಟಾಪ್ ಮಾಡಬೇಕು ಇದೇ ಕಾರಣಕ್ಕೆ. ಯಾರು ಮತ್ತೆ ನಂಜಿ ಮಾಡಲಿಕ್ಕಿಲ್ಲ, ನನ್ನನ್ನು ಯಾರು ನೋಡೋದಿದ್ರೆ ಮತ್ತೆ ಯಾರಿಗೆ ಕೂಡ ನಂಜಿ ಆಗೋದಿಲ್ಲ ಅಲ್ಲ ಅಂತ ಅಂದ್ಕೊಳ್ತೇನೆ. ಆದರೂ ಕೂಡ ನನ್ನ ಮನಸ್ಸಿಗೆ ಆಗೋದು, ನಾನು ಯಾಕೆ ಸೋತು ಕೊಡಬೇಕು ಅಂತ, ನಾನು ಯಾರಿಗೆ ಕೂಡ ಸೋಲಲ್ಲ ಅಂತ ನನ್ನ ಮನಸ್ಸಲ್ಲಿ ಒಂದು ಇದಿರ್ತದಲ್ವ, ಒಂದು ಕಿಚ್ಚಿರ್ತದಲ್ವ, ಆ ಕಿಚ್ಚಿನಿಂದ ನಾನು ವೀಡಿಯೋಸ್ ಮಾಡ್ತಾ ಇರ್ತೇನೆ. ನಾವು ಉಂಟಲ್ಲ ಯಾರಿಗೆಷ್ಟು ಒಳ್ಳೇದು ಮಾಡಲಿ, ಒಳ್ಳೆಯವರಾಗಿದ್ದು ಕೂಡ ಪ್ರಯೋಜನ ಇಲ್ಲ. ಇವಾಗ ಹಾಗೆ ನಾವೆಷ್ಟು ಒಳ್ಳೆಯವರಾಗಿದ್ದರೂ ಕೂಡ, ಅಲ್ಲದಿದ್ದರೆ ಎಷ್ಟು ಒಳ್ಳೆಯದು ಮಾಡಿದರೂ ಕೂಡ ನಾವು ಕೇಳಬೇಕಾದದನ್ನು ಕೇಳಲೇಬೇಕು. ಅದು ಇವಾಗಿನ ಒಂದು ಏನಂತ ಹೇಳೋದು, ಯಾರನ್ನು ಕೂಡ ಜಾಸ್ತಿ ಟ್ರಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಷ್ಟೇ ಹೇಳೋದು. ಎಲ್ಲರ ಹತ್ರ ಸಹ ನನ್ನನ್ನು ಇಷ್ಟಪಡುವ ಜನರ ಹತ್ರ ಹೇಳ್ತಾ ಇದ್ದೇನೆ ನಾನು, ಜಾಸ್ತಿ ಯಾರನ್ನು ಕೂಡ ಟ್ರಸ್ಟ್ ಮಾಡಬೇಡಿ ಅಷ್ಟೇ. ನಂಬಿಕೆ ಯಾರ ಮೇಲೆ ಇಡಬೇಡಿ. ನಮ್ಮ ಮೇಲೆ, ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ಮೇಲೇ ನಮಗೆ ನಂಬಿಕೆ ಇದ್ದರೆ ಸಾಕು, ಬೇರೆ ಯಾರ ಮೇಲೆ ಕೂಡ ನಂಬಿಕೆ ಇಡಲಿಕ್ಕೆ ಹೋಗಬೇಡಿ. ಒಳ್ಳೇದು ನೋಡಿದ್ರೆ ಉಂಟಲ್ಲ, ಅದು ಅಷ್ಟೇ ಒಳ್ಳೆ ಮನಸ್ಸಿರೋರಿಗೆ ಮಾತ್ರ ಅದನ್ನು ಆಕ್ಸೆಪ್ಟ್ ಮಾಡಲಿಕ್ಕೆ ಆಗೋದು. ಇಲ್ಲದಿದ್ದರೆ ಅದು ಮನಸ್ಸಿಗೆ ತೆಗಿಲಿಕ್ಕೆ ಆಗೋದಿಲ್ಲ. ಒಂಥರ ನಂಜಿರೋವರಿಗೆ ಉಂಟಲ್ಲ, ಅದು ಮನಸ್ಸಿಂದ ಆಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ ಅವರನ್ನು.
ನಾವು ಒಬ್ಬರನ್ನು ಉಂಟಲ್ಲ ಒಳ್ಳೆ ದೃಷ್ಟಿಯಿಂದ ನೋಡಿದರೆ ನಮಗೆ ಅವರು ಒಳ್ಳೆಯದಾಗಿ ಕಾಣಿಸ್ತಾರೆ. ನಮ್ಮ ಕಣ್ಣಿನಿಂದ ಅವರನ್ನು ಕೆಟ್ಟದಾಗಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವರು ಕೆಟ್ಟದಾಗಿ ಕಾಣಿಸೋದಲ್ವಾ. ಅದು ಯಾವುದು ಕೂಡ ಅಷ್ಟೇ. ನಮಗೆ ಇವಾಗ ಒಬ್ಬ ಕೆಟ್ಟ ವ್ಯಕ್ತಿಯಾಗಿರಲಿ, ಅವನನ್ನು ನಮಗೆ ಇಷ್ಟ ಅಂತ ಆದರೆ ಅವನು ಮಾಡುವ ಪ್ರತಿ ಕೆಲಸ ಕೂಡ ನಮಗೆ ಇಷ್ಟ ಆಗ್ತಾ ಹೋಗ್ತದೆ. ಅದೇ ನಮಗೆ ಇಷ್ಟ ಇಲ್ಲದ ವ್ಯಕ್ತಿ ಏನಾದರೂ ಒಂದು ಚಿಕ್ಕ ತಪ್ಪು ಮಾಡಿದರೆ ಕೂಡ ಏನಾಗ್ತದೆ ಅಂತ ಹೇಳಿದರೆ ಅವನು ಸರಿಯಲ್ಲ ಅಂತ ಆ ಥರ ಒಂಥರ ಮೈಂಡ್ ಸೆಟ್ ಬರ್ತದೆ ಅಷ್ಟೇ. ಇಂಥ ಜಾಸ್ತಿ ನನಗೆ ಹೇಳಲಿಕ್ಕಿಲ್ಲ. ಮೊದಲಿನವರು ಏನೋ ಒಂದು ಹೇಳ್ತಾರಲ್ವ, ಕಾಮಲೆ ಕಣ್ಣಿಗೆ ನೋಡೋದೆಲ್ಲ ಹಳದಿಯಾಗಿ ಕಾಣಿಸ್ತದೆ, ಏನೋ ಒಂದು ಉಂಟು. ನಾನು ಹೇಳಿದ್ದು ತಪ್ಪಿದ್ರೆ ಕಮೆಂಟ್ ಮಾಡಿ, ಯಾರಿಗಾದ್ರೂ ಗೊತ್ತಿದ್ರೆ. ಹಾಗೇನೋ ಹೇಳ್ತಾರೆ. ಹಾಗೆ ನಾವು ನೋಡುವ ದೃಷ್ಟಿ ಸರಿ ಇಲ್ಲದಿದ್ರೆ ಉಂಟಲ್ಲ ಎಲ್ಲ ಕೂಡ ಉಲ್ಟಾ ಪಲ್ಟಾಗಿ ಕಾಣಿಸುದು. ಸರಿ ಇದ್ರೆ ಕೂಡ ಅಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತವೇ ನಮಗೆ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಮ್ಮ ದೃಷ್ಟಿಯನ್ನು ನಾವು ಫಸ್ಟ್ ಸರಿ ಮಾಡಬೇಕಲ್ವ, ಅವಾಗ ಎಲ್ಲ ಕೂಡ ಸರಿ ಅಂತ ಅನಿಸ್ತಾ ಹೋಗ್ತದೆ. ಆಮೇಲೆ ಮತ್ತೆ ಈ ನಂಜು ಮಾಡುವವರಿಗೊಂದು ಮದ್ದುಂಟು. ನಾನು ಅಮ್ಮ ಮೊದಲು ನನ್ನ ಹತ್ರ ಹೇಳ್ತಾ ಇದ್ರು, ಪೊಂಗಾರೆ ಮರ ಅಂತ ಒಂದು ತುಳುವಲ್ಲಿ ಹೇಳ್ತಾರೆ. ಮುಳ್ಳಿರೋ ಒಂದು ಮರ ಉಂಟಲ್ಲ, ಜಾಸ್ತಿ ತುರಿಸುವಾಗ ಅದಕ್ಕೆ ಹೋಗಿ ತುರಿಸ್ಬೇಕಂತೆ, ಅವಾಗ ತುರಿಕೆ ಕಮ್ಮಿ ಆಗ್ತದಂತೆ. ಹಾಗೆ ನಂಜಿರುವವರಿಗೆ ಅದೊಂದು ಮದ್ದು ಇದೆ, ಗೊತ್ತಿಲ್ಲದಿದ್ರೆ ಹೇಳ್ತಾ ಇದ್ದೇನೆ. ಆ ಒಂದು ಮರ ಉಂಟು, ಮುಳ್ಳಿನ ಮರ, ಅದಕ್ಕೆ ಹೋಗಿ ತುರಿಸಿದ್ರೆ ಆ ತುರಿಕೆ ಎಲ್ಲ ಕಮ್ಮಿ ಆಗ್ತದೆ. ಹಾಗೆ ಅದೊಂದು ನಂಜಿದ್ರೆ ಮಾಡಿ ಅಂತ, ಯಾರಿಗಾದ್ರೂ ನಂಜಿರುವ ಸೀಕು ಇದ್ರೆ ಮಾಡಿ. ಹಾಗೆ ಅಷ್ಟೇ ಹೇಳಿ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.